ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕ್ಯಾಪಿಟಲ್ ಗೇನ್ಸ್ ಎಕ್ಸೆಂಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸೆಕ್ಷನ್ಸ್ ಅಂಡರ್ ಸೆಕ್ಷನ್ 54, 54B, 54D, 54EC, 54F, 54G, 54GA, 54GB ಏನೇನು ಎಕ್ಸೆಂಪ್ಷನ್ಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಇದನ್ನು ನೀವು ಕಲೀಲೇಬೇಕು. ಈದರ್ ದೇ ವಿಲ್ ಆಸ್ಕ್ ಇಟ್ ಫಾರ್ 5 marks in a skill development question, or definitely you needed to solve the problem of section C and section B. ಅದಕ್ಕೋಸ್ಕರ ನಾವು ಇದನ್ನು ಕಲೀಲೇಬೇಕು. ಆದರೆ ಎಲ್ಲ ಕಲಿಬೇಕು ಅನ್ನುವಂಥದ್ದು ಏನು ಇಂಪಾರ್ಟೆಂಟ್ ಅಲ್ಲ. ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ, ಅದ್ರ ಪ್ರಕಾರ ಕಲ್ತ್ಕೊಂಡು ಹೋಗಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಲರ್ನಿಂಗ್ ವಿತ್ ಸೆಕ್ಷನ್ 54. ಸೆಕ್ಷನ್ 54 ಹೇಳುತ್ತೆ, ಒಬ್ಬ ವ್ಯಕ್ತಿ ತಾನು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಮಾರಿ, ಓಕೆ, ಅದು ಇನ್ನೊಂದು 1 ರೆಸಿಡೆನ್ಷಿಯಲ್ ಹೌಸನ್ನು ಅವನು ಪರ್ಚೇಸ್ ಮಾಡಿದ್ರೆ, ಆರ್ 2 crore ಕಡಿಮೆ ಇರುವಂಥದ್ದು ಟೋಟಲ್ ಸೇರಿಸಿ 1 ಕೋಟಿದು 2 ಪರ್ಚೇಸ್ ಮಾಡ್ತಾ ಅಂತ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ ಅಪ್ ಟು 2 crore 2 ರೆಸಿಡೆನ್ಷಿಯಲ್ ಹೌಸನ್ನು ಅವ್ನು ಪರ್ಚೇಸ್ ಮಾಡಿದ್ರೆ ಅವನಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಆದರೆ ಒಂದು ಕಂಡೀಷನ್ ಏನು ಅಂದರೆ, ಅವನು ಸೇಲ್ ಮಾಡಿದಾಗ, ಹೊಸ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡುವಾಗ ಮ್ಯಾಕ್ಸಿಮಮ್ ಅವನ ಹತ್ರ 1 ಹೌಸನ್ನು ಇರಬೇಕು, ಓನರ್ಶಿಪ್ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ 2 ಮನೆ ಇದೆ ಅಂತ ಅಂದ್ಕೊಳ್ಳೋಣ, 2 ಹೌಸ್ ಪ್ರಾಪರ್ಟಿ ಇದೆ ಅಂತ. ಓಕೆ, ಇಲ್ಲಿ 2 ಹೌಸ್ ಪ್ರಾಪರ್ಟಿ, ಅದರಲ್ಲಿ ನೀವು 1 ಮಾರ್ತೀರಾ, ಒಂದು ನಿಮ್ಮ ಹತ್ರ ಹಾಗೆ ಇದೆ, 1 ಪೆಂಡಿಂಗ್ ಇದೆ, 1 ಯು ಸೆಲ್. ನೀವು ಸೇಲ್ ಮಾಡ್ತೀರಾ, ಈ ಸೇಲ್ ಮಾಡಿ 2 ಕೋಟಿಗೆ ಸೇಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. 1 ಕೋಟಿದು 1 ಪರ್ಚೇಸ್ ಮಾಡ್ತೀರಾ, ಇನ್ನೊಂದು 1 ಕೋಟಿದು ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ 2 ಕೋಟಿವರೆಗೂ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಹೌಸ್ ಪ್ರಾಪರ್ಟಿ ಅಂತ ಬಂದಾಗ ನೋಡಿ, ಇನ್ ಕೇಸ್ ನೀವು ಹೌಸ್ ಪ್ರಾಪರ್ಟಿಯಿಂದ ರೆಂಟ್ ತಗೊಳ್ತಾ ಇದ್ದರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಓಕೆ, ಬಟ್ ಇಲ್ಲಿ ನಿಮ್ಮ ಹೌಸ್ ಪ್ರಾಪರ್ಟಿನ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಮಾರಾಟ ಅಂದರೆ ಸೇಲ್ ಮಾಡ್ತಾ ಇದ್ದೀರಾ. ಸೇಲ್ ಮಾಡಿ ಆ ಸೇಲ್ನಲ್ಲಿ ನಿಮಗೆ ಸ್ವಲ್ಪ ಪ್ರಾಫಿಟ್ ಬರ್ತಾ ಇದೆ. ಅಂದರೆ ನೀವು ಕಡಿಮೆ ದುಡ್ಡಿಗೆ ಪರ್ಚೇಸ್ ಮಾಡಿದರೆ ಈಗ ಜಾಸ್ತಿ ದುಡ್ಡಿಗೆ ಅದನ್ನು ಸೇಲ್ ಮಾಡ್ತಾ ಇದ್ದೀರಾ. ಅವಾಗ ನಿಮಗೇನು ಜಾಸ್ತಿ ಪ್ರಾಫಿಟ್ ಬರುತ್ತೆ ನೋಡಿ, ಅದನ್ನು ನಾವು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ರೆಂಟಿಂದ ಬಂದರೆ ಮಾತ್ರ, ಅದು ಸ್ವಂತ ಹೌಸಿನ ರೆಂಟಿಂದ ಬಂದರೆ ಮಾತ್ರ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಸೊ ಇಲ್ಲಿ ಒಂದು ಹೌಸನ್ನು ಮಾರಿ ಇನ್ನೊಂದು ಹೌಸನ್ನು ಪರ್ಚೇಸ್ ಮಾಡಿದಾಗ ಸೆಕ್ಷನ್ 54 ಅಪ್ಲಿಕೇಬಲ್ ಆಗುತ್ತೆ. ಮ್ಯಾಕ್ಸಿಮಮ್ 10 ಕೋಟಿವರೆಗೂ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ ಇಲ್ಲಿ. ಓಕೆ, ಆದರೆ ನೀವು ಪರ್ಚೇಸ್ ಮಾಡಿರುವಂಥ ಹೊಸ ಹೌಸು 3 ವರ್ಷದವರೆಗೂ ನೀವು ಯಾರಿಗೂ ಮಾರಾಟ ಮಾಡಬಾರ್ದು. ಇದು ರೂಲ್ಸು. ಇದನ್ನು ನಿಮಗೆ ಸೆಕ್ಷನ್ ಸೆಕ್ಷನ್ ಡಿನಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ, ಸ್ಕಿಲ್ ಡೆವಲಪ್ಮೆಂಟಲ್ಲಿ. ಎಕ್ಸ್ಪ್ಲೈನ್ ದ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಆಫ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕೇಳಿದ್ದಾರೆ. ಸೊ ಅಂಥ ಸಮಯದಲ್ಲಿ ನೀವು ಸೆಕ್ಷನ್ 54 ಕ್ಲಿಯರಾಗಿ ಈ ರೀತಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಇದು ಒಂದು ಇಂಪಾರ್ಟೆಂಟು ಸೆಕ್ಷನ್ 54 ಈಸ್ ಇಂಪಾರ್ಟೆಂಟ್ ಸೆಕ್ಷನ್. ಯಾಕಂದರೆ ಹೌಸ್ ಪ್ರಾಪರ್ಟಿ ಬಗ್ಗೆ ತುಂಬ ಸಲ ಕ್ವೆಶ್ಚನ್ ಕೇಳ್ತಾರೆ. ಹೌಸ್ ಪ್ರಾಪರ್ಟಿಯಿಂದ ಇನ್ನೊಂದು ಹೌಸ್ ಪ್ರಾಪರ್ಟಿ, ಒಂದು ಹೌಸ್ ಪ್ರಾಪರ್ಟಿ ಸೇಲ್ ಮಾಡಿ ಇನ್ನೊಂದು ಹೌಸ್ ಪ್ರಾಪರ್ಟಿ ಬೈ ಮಾಡಿದಾಗ ಸೆಕ್ಷನ್ 54. ಇನ್ನೊಂದು ಅನದರ್ ಇಂಪಾರ್ಟೆಂಟು, ಓಕೆ, ಅನದರ್ ಇಂಪಾರ್ಟೆಂಟ್ ಸೆಕೆಂಡ್ ಒನ್, ಸೆಕ್ಷನ್ 54B. ಸೆಕ್ಷನ್ 54B ಹೇಳುತ್ತೆ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್. ನೋಡಿ, ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಏನಿದೆ ದಟ್ ಈಸ್ ನಾಟ್ ಟ್ಯಾಕ್ಸಬಲ್. ಇಲ್ಲಿ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ದರೆ ದಿಸ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಆ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡು ಇಫ್ ಇನ್ ಕೇಸ್ ವಿ ಯೂಸ್ಡ್ ಇಟ್ ಫಾರ್ ಮೋರ್ ದೆನ್ 2 years ಫಾರ್ ಅಗ್ರಿಕಲ್ಚರ್. ಓಕೆ, ಈಗ ನಾನು 2024-25ನಲ್ಲಿ ಅದನ್ನು ಸೇಲ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಲೈಕ್ 2022-23ನಲ್ಲಿ 2023-24ಅಲ್ಲಿ ಅಗ್ರಿಕಲ್ಚರಲ್ ಪರ್ಪೋಸಿಗೆ ನಾನು ಅದನ್ನು ಯೂಸ್ ಮಾಡಿದರೆ, ಅದು ಅರ್ಬನ್ ಏರಿಯಾದಲ್ಲಿದ್ದರೆ ಅದನ್ನು ನಾನು ಸೇಲ್ ಮಾಡಿ ಅನದರ್ ಅಗ್ರಿಕಲ್ಚರಲ್ ಲ್ಯಾಂಡನ್ನು, ಅದು ಅರ್ಬನಲ್ಲಾದರೂ ಪರ್ಚೇಸ್ ಮಾಡ್ಬೋದು, ರೂರಲ್ಲಾದ್ರೂ ಪರ್ಚೇಸ್ ಮಾಡ್ಬೋದು. ಮಾಡಿದ್ರೆ ನನಗೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗದಾಗಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೂ ಆಗಿರಲಿ ನನಗೆ ಎಕ್ಸೆಂಪ್ಷನ್ಸ್ ಸಿಗುತ್ತೆ.
ಆದರೆ ಕಂಡೀಷನ್ ಏನಂದರೆ ಹೊಸದಾಗಿ ನಾನು ಏನು ಪರ್ಚೇಸ್ ಮಾಡಿದ್ನೋ ಅಸೆಟ್ಟು ಅಲ್ಲ ಅಗ್ರಿಕಲ್ಚರಲ್ ಲ್ಯಾಂಡು ಅದನ್ನು 2 ಇಯರ್ಸ್ವರೆಗೂ ಮಾರಾಟ ಮಾಡಬಾರ್ದು. ಓಕೆ, ನೋಡಿ ಈಗ ಕೆಲವರು ಇರ್ತಾರಲ್ಲ ರಿಯಲ್ ಎಸ್ಟೇಟ್ ಅವರು, ಅವಾಗ ಪರ್ಚೇಸ್ ಮಾಡ್ತಾ ಇರ್ತಾರೆ, ಅವಾಗ ಸೇಲ್ ಮಾಡ್ತಾ ಇರ್ತಾರೆ. ಹಂಗೆ ಮಾಡ್ತಾಯಿದ್ರೆ ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿಬಿಡುತ್ತೆ. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ, ಇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಆಗಿರೋದ್ರಿಂದ ಅಟ್ಲೀಸ್ಟ್ ಇದು 2 ಇಯರ್ಸ್ವರೆಗೂ ಹೋಲ್ಡ್ ಮಾಡಬೇಕು ನೆಕ್ಸ್ಟ್ ಮಾರಾಟ ಮಾಡೋಕ್ಕಿಂತ ಮುಂಚೆ. ಹೌಸ್ ಪ್ರಾಪರ್ಟಿ ಆಗಿದ್ದರೆ ಅಟ್ಲೀಸ್ಟ್ 3 ಇಯರ್ಸ್ವರೆಗೂ ಹೋಲ್ಡ್ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟು ಇಂಡಸ್ಟ್ರಿಯಲ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಇನ್ ಕೇಸ್ ಆಫ್ ಕಂಪಲ್ಸರಿ ಎಕ್ವಿಸಿಷನ್ ಅಂತ ಕೊಟ್ಟಿದ್ದಾರೆ. ಈಗ ನಿಮ್ಮದೊಂದು ಬಿಸ್ನೆಸ್ ಇರುತ್ತೆ ಅಥವಾ ಬಿಲ್ಡಿಂಗ್ ಇರುತ್ತೆ, ಬಿಸ್ನೆಸ್ ರಿಲೇಟೆಡ್ ಲ್ಯಾಂಡೋ ಬಿಲ್ಡಿಂಗೋ ಇರುತ್ತೆ, ಅದನ್ನು ಗೌರ್ಮೆಂಟ್ ಕಂಪಲ್ಸರಿ ಎಕ್ವಿಸಿಷನ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಅಂಥ ಸಮಯದಲ್ಲಿ ಅದಕ್ಕೆ ನಿಮಗೇನು ಹಣ ಬಂದಿರುತ್ತೋ ಅದರಿಂದ ನೀವು ಹೊಸ ಲ್ಯಾಂಡು ಬಿಲ್ಡಿಂಗು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಪರ್ಚೇಸ್ ಮಾಡಿದರೆ ಆವಾಗ ನಿಮಗೆ ಸೆಕ್ಷನ್ 54D ಎಕ್ಸೆಂಪ್ಷನ್ ಸಿಗುತ್ತೆ. ಅದಕ್ಕೆ ಅದು ಕೂಡ ಪರ್ಚೇಸ್ ಮಾಡಿದಂಥದ್ದು ಮೊದಲು 2 ಇಯರ್ಸ್ವರೆಗೂ ನೀವು ಅದನ್ನು ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರನೇ ಯೂಸ್ ಮಾಡಿರಬೇಕು. 2024-25ಗಿಂತ ಮೊದಲು ಅಂದರೆ 2022-23 ಮತ್ತು 2023-24 ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಅಂದರೆ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಗೋಸ್ಕರನೇ ಯೂಸ್ ಮಾಡಿರಬೇಕು. ಅಂಥದ್ದಕ್ಕೆ ಮಾತ್ರ ಎಕ್ಸೆಂಪ್ಷನ್ ಸಿಗುತ್ತೆ. ನೆಕ್ಸ್ಟು 54EC ಎನಿ ಲ್ಯಾಂಡ್ ಆರ್ ಬಿಲ್ಡಿಂಗ್, ಇದೊಂದು ಇಂಪಾರ್ಟೆಂಟ್. ಮತ್ತು ಎನಿ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆಗಿರ್ಬೋದು, ಇಂಪಾರ್ಟೆಂಟಾಗಿ ಬರುತ್ತೆ. ಅದರಿಂದ ನಾವೇನಾದರೂ ಬಾಂಡ್ಸ್ NHI ಗೌರ್ಮೆಂಟ್ ರಿಲೇಟೆಡ್ ಬಾಂಡ್ಸ್ಗಳಲ್ಲಿ ಅದನ್ನು ಮಾರಾಟ ಮಾಡಿ ಗೌರ್ಮೆಂಟ್ ರಿಲೇಟೆಡ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಪ್ ಟು 50 ಲ್ಯಾಕ್ ಅದು ನಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಆದರೆ ನಮಗೆ ಬಂದಂಥ ಹಣವನ್ನು ವಿತಿನ್ 6 ಮಂತ್ಸು ಇನ್ವೆಸ್ಟ್ಮೆಂಟ್ ಮಾಡಿಬಿಡಬೇಕು. ಓಕೆ, ಆ್ಯಂಡ್ 5 ಇಯರ್ ಲಾಕ್-ಇನ್ ಪೀರಿಯಡ್ ಇರಬೇಕು. ಅಂದರೆ ಅದನ್ನು ಪರ್ಚೇಸ್ ಮಾಡಿದಂಥ ಈ ಬಾಂಡ್ಸ್ಗಳನ್ನು 5 ವರ್ಷದವರೆಗೂ ಮಾರಾಟ ಮಾಡಬಾರ್ದು ಅನ್ನೋದು. ನೆಕ್ಸ್ಟು ಎನಿ ಅಸೆಟ್ ಎಕ್ಸೆಪ್ಟ್ ಹೌಸ್ ಲೈಕ್ ಗೋಲ್ಡ್, ಶೇರ್ಸ್ ಎಕ್ಸೆಟ್ರಾ, ಇದನ್ನು ಮಾರಾಟ ಮಾಡಿ ಹೊಸ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ರೆ ನಮಗೆ ಪ್ರಪೋರ್ಷನಲ್ ಎಕ್ಸೆಂಪ್ಷನ್ ಸಿಗುತ್ತೆ. ಆದರೆ ಇಲ್ಲೇನಂದರೆ ಇಂಪಾರ್ಟೆಂಟಾಗಿ ಸೆಕ್ಷನ್ 54 ಇದು ತುಂಬ 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 ಇಂಪಾರ್ಟೆಂಟು. ಇದು 3ನೇದು ಇಂಪಾರ್ಟೆಂಟು, ಇದು 4ನೇದು ಇಂಪಾರ್ಟೆಂಟು. ಏನಂದರೆ ಇಂಪಾರ್ಟೆಂಟು, ಇಲ್ಲಿ ಟೋಟಲ್ ನೆಟ್ ಕನ್ಸಿಡರೇಷನ್ ಏನಿರುತ್ತೆ ಆ ಟೋಟಲ್ ನೆಟ್ ಕನ್ಸಿಡರೇಷನನ್ನು ನಾವು ತಗೊಂಡು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದಕ್ಕೆಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎಷ್ಟು ಅದಕ್ಕೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀವಿ, ಅದೆಲ್ಲ ಎಕ್ಸೆಂಪ್ಷನ್ ಸಿಗುತ್ತೆ. ಆದರೆ ಇಲ್ಲಿ ನಾವು ಈಗ ನಾನು ಶೇರ್ಸ್ ಪರ್ಚೇಸ್ ಮಾಡಿದ್ದೆ 10 ಲಕ್ಷಕ್ಕೆ ಅಂತ ಅಂದ್ಕೊಳ್ಳೋಣ. 10 ಲಕ್ಷಕ್ಕೆ 1 ಇಯರಿಗೂ ಶೇರ್ಸ್ ಪರ್ಚೇಸ್ ಮಾಡಿದ್ದೆ. ಇವತ್ತು ಅದ್ರ ಬೆಲೆ 15 ಲ್ಯಾಕ್ಸ್ ಆಗಿದೆ. ಅದನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ ಅಂದಾಗ ಇದರಲ್ಲಿ ನನಗೆ 2 ಇದೆ. ಒಂದು, ನಾನು ಇನ್ವೆಸ್ಟ್ ಮಾಡಿದಂಥ 10 ಲಕ್ಷನೂ ಇದೆ, ಆಮೇಲೆ ಬಂದಂಥ ಪ್ರಾಫಿಟ್ 5 ಲ್ಯಾಕ್ಸು ಇದೆ. ಕರೆಕ್ಟ್. ಇದೆಲ್ಲ ಬೇರೆ ಸೆಕ್ಷನ್ಸ್ ಎಲ್ಲ ಬಂದಂಥ ಪ್ರಾಫಿಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತಾಡ್ತೀವಿ. ಇಲ್ಲೇನಾಗುತ್ತಂದರೆ ಟೋಟಲ್ 15 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿ ನಾನೇನಾದರೂ ಹೊಸ ರೆಸಿಡೆನ್ಷಿಯಲ್ ಹೌಸನ್ನು ಪರ್ಚೇಸ್ ಮಾಡಿದ್ರೆ ಎಕ್ಸೆಂಪ್ಷನ್ ಸಿಗುತ್ತೆ. ಇದು ನೆಟ್ ಕನ್ಸಿಡರೇಷನ್ ಅಂತ. ಇದಕ್ಕೆ ಅಂತಲೇ ಸಪ್ರೇಟ್ ಫಾರ್ಮುಲಾ ಇರುತ್ತೆ. ಸೊ ಈ ಕ್ವೆಶನ್ಸ್ ಬಂದಾಗ ನೆಟ್ ಕನ್ಸಿಡರೇಷನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಬೇರೆದಕ್ಕೆಲ್ಲ ಡೈರೆಕ್ಟಾಗಿ ತೊಗೊಳ್ಬೇಕು. ಇಲ್ಲಿ ಮಾತ್ರ ಸೆಕ್ಷನ್ 54F ಮಾತ್ರ ನೆಟ್ ಕನ್ಸಿಡರೇಷನ್ ಫಾರ್ಮುಲಾ ತೊಗೊಂಡೇ ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕಾಗುತ್ತೆ. ಸೊ ಇದು 4 ಕೂಡ ಸೆಕ್ಷನ್ 54, ಸೆಕ್ಷನ್ 54B, ಸೆಕ್ಷನ್ 54EC ಆ್ಯಂಡ್ ಸೆಕ್ಷನ್ 54F ಈ 4 ಕೂಡ ತುಂಬ 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 ಇಂಪಾರ್ಟೆಂಟು. ಅದು ಬಿಟ್ಟು ಇನ್ನೂ ಇದೆ, ಯಾಕೆಂದರೆ ನಿಮಗೆ ಎಕ್ಸಾಮಲ್ಲಿ ಏನಾದರೂ 5 ಮಾರ್ಕ್ಸಿಗೆ ಕೇಳಿಬಿಟ್ರೆ ಅಂತ ಹೇಳುವಂಥದ್ದು ನನ್ನ ಕರ್ತವ್ಯ ಆಗಿರುತ್ತೆ. ಸೆಕ್ಷನ್ 54G ಇಂಡಸ್ಟ್ರಿಯಲ್ ಅಸೆಟ್ ಇನ್ ಅರ್ಬನ್ ಏರಿಯಾ, ಇಂಡಸ್ಟ್ರಿ ರಿಲೇಟೆಡ್ ಅಸೆಟ್ ಅರ್ಬನ್ ಏರಿಯಾದಲ್ಲಿದ್ದು ಅದನ್ನು ನಾನ್ ಅರ್ಬನ್ ಏರಿಯಾಗೆ ನಾನೇನಾದರೂ ಶಿಫ್ಟ್ ಮಾಡ್ತಾಯಿದ್ದೀನಿ, ರೂರಲ್ ಏರಿಯಾಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಅಂದರೆ ಆವಾಗ ಕಾಸ್ಟ್ ಆಫ್ ಲ್ಯಾಂಡ್, ಬಿಲ್ಡಿಂಗು, ಶಿಫ್ಟಿಂಗ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅದೆಲ್ಲ ನನಗೇನಾಗುತ್ತೆ ಅಂದರೆ ಎಕ್ಸೆಂಪ್ಷನ್ ಸಿಗುತ್ತೆ. ನೆಕ್ಸ್ಟ್ 54GA ಅಂಡರಲ್ಲಿ ಇಂಡಸ್ಟ್ರಿಯಲ್ ಅಸೆಟ್ ಮತ್ತು ಇನ್ ಅರ್ಬನ್ ಏರಿಯಾ ಅದನ್ನು ಸ್ಪೆಷಲ್ ಎಕನಾಮಿಕ್ ಝೋನಿಗೆ ಏನಾದರೂ ಶಿಫ್ಟ್ ಆಗ್ತಾಯಿದ್ರೆ ಆವಾಗ ನನಗೆ ಸೆಕ್ಷನ್ 54G ಸಿಮಿಲರ್ ಟು ಸೆಕ್ಷನ್ 54Gನೇ, ಬಟ್ ಅಲ್ಲೇನೆಂದರೆ
ಅರ್ಬನಿಂದ ರೂರಲಿಗೆ ಶಿಫ್ಟ್ ಆಗ್ತಾ ಇದೆ ಒಂದು ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇಲ್ಲಿ GAನಲ್ಲಿ ಅರ್ಬನ್ ಏರಿಯಾದಿಂದ ಸ್ಪೆಷಲ್ ಎಕನಾಮಿಕ್ ಝೋನಿಗೆ ಶಿಫ್ಟ್ ಆಗ್ತಾ ಇದೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದರೆ ತುಂಬ ಡೆವಲಪ್ಪೇ ಆಗದಲ್ಲೇ ಇರುವಂತಹ ಜಾಗ. ಅಂಥ ಕಡೆ ಗೌರ್ಮೆಂಟ್ ಏನು ಮಾಡುತ್ತಂದರೆ ಇಂಥ ಕಡೆ ಡೆವಲಪ್ಮೆಂಟ್ ತರಬೇಕು ಅಂತ ಹೇಳಿಬಿಟ್ಟು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿಬಿಟ್ಟು ಅಂಥ ಕಡೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೋ ಅಂಥವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಎಲ್ಲ ಕೊಡುತ್ತೆ ಅಂಥ ಬಿಸ್ನೆಸ್ಗಳಿಗೆ. ಓಕೆ, ನೆಕ್ಸ್ಟ್ ಇಲ್ಲಿ 54 GB ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಲೈಕ್ ಹೌಸ್ ಆರ್ ಪ್ಲಾಟ್, ಅದನ್ನು ಸೇಲ್ ಮಾಡಿ ಈಕ್ವಿಟಿ ಶೇರ್ಸ್ ಆಫ್ ಆನ್ ಎಲಿಜಿಬಲ್ ಸ್ಟಾರ್ಟಪ್. ಮತ್ತು ಇಲ್ಲಿ ಬಿಸ್ನೆಸ್ಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ. ಇದು ಬಿಸ್ನೆಸ್ ಬಗ್ಗೆನೇ, ಇದು ಬಿಸ್ನೆಸ್ ಬಗ್ಗೆನೇ, ಇದು ಬಿಸ್ನೆಸ್ಸೇ. ಈ ಮೂರು 54G, 54GA, 54GB ಈ ಮೂರು ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಅಂಥದ್ದು ಬಿಸ್ನೆಸ್ ಬೆಳೆದ್ರೆ ಎಕಾನಮಿನೂ ಡೆವಲಪ್ ಆಗುತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಬೆಳೆಯುತ್ತೆ ಅಂತ. ಸ್ಟಾರ್ಟಪ್ ಮಸ್ಟ್ ಯೂಸ್ ದ ಫಂಡ್ಸ್ ಟು ಬೈ ನ್ಯೂ ಪ್ಲಾಂಟ್ ಆ್ಯಂಡ್ ಮಷಿನರಿ, ಏಮ್ಸ್ ಟು ಪ್ರಮೋಟ್ ಆಂಟ್ರಪ್ರೆನರ್ಶಿಪ್. ಸೊ ಇಲ್ಲಿ ಆಂಟ್ರಪ್ರೆನರ್ಶಿಪ್, ಉದ್ಯಮಶೀಲತೆಯನ್ನು ಬೆಳೆಸೋದಕ್ಕೋಸ್ಕರ ಅಂತ ಈ ಮೂರನ್ನು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗಿರೋದು ಸೆಕ್ಷನ್ 54, ಸೆಕ್ಷನ್ 54B, ಸೆಕ್ಷನ್ 54EC ಆ್ಯಂಡ್ ಸೆಕ್ಷನ್ 54F. ಸೆಕ್ಷನ್ 54F ಫುಲ್ ನೆಟ್ ಕನ್ಸಿಡರೇಷನ್, ನಾಟ್ ಗೇನ್, ನಾಟ್ ಪ್ರಾಫಿಟನ್ನು ಮಾತ್ರ ಅಲ್ಲ, ಓವರಾಲ್ ನಾವು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಜೊತೆಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಟೋಟಲ್ ಅದನ್ನು ತೊಗೊಂಡು ನಾನು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ನನಗೆ 54F ಅಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಇಷ್ಟು ಫುಲ್ ಥಿಯರಿ ಆಫ್ ದಿಸ್ ಯೂನಿಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ವೆಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಬೇಸ್ಡ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೊ